ಒಳಗಾಗಿ ಅವರು ಸ್ವತಃ KGF ಬಂದು ಇಲ್ಲಿ ಕೆಲಸವನ್ನ ಪ್ರಾರಂಭ ಮಾಡೋದಕ್ಕೆ ಮಾಡಿರತಕ್ಕಂತಹದ್ದು. ಇದು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಕೋಲಾರ ಆರಂಭದಲ್ಲಿ ದಲಿತ ಚಳುವಳಿಗೆ ಬೇಕಾಗಿದ್ದಂತಹ ವಾತಾವರಣವನ್ನ ಪರಿಸರವನ್ನ ಸೃಷ್ಟಿ ಮಾಡತಕ್ಕಂತಹ ಹದಗೊಂಡ ನೆಲವಾಗಿತ್ತು ಅನ್ನುವಂತಹದ್ದು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂತಹದ್ದು. Kolar was a potential land where the seeds of assertiveness have been sown and people have been mobilized to fight against the atrocities based on caste system. ಜಾತಿ ಆಧಾರಿತ ದೌರ್ಜನ್ಯಗಳನ್ನು ಪ್ರತಿಬಂಧನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಗತ್ಯವಿದ್ದಂತಹ ಸೈದ್ಧಾಂತಿಕ ಹಿನ್ನೆಲೆಯನ್ನ, ಚಳುವಳಿಗೆ ಅಗತ್ಯವಿದ್ದಂತಹ ವೈಜ್ಞಾನಿಕವಾಗಿರತಕ್ಕಂತಹ ತಳಹದಿಯನ್ನ ಬಹಳ ಸ್ಪಷ್ಟವಾಗಿ ಗುರುತಿಸತಕ್ಕಂಥ ಮತ್ತು ಅದಕ್ಕೆ ಅಡಿಪಾಯವನ್ನು ಹಾಕ್ತಕ್ಕಂಥ ಕೆಲಸವನ್ನ ಕೋಲಾರ ಜಿಲ್ಲೆ ಮಾಡಿತು ಅನ್ನುವಂತಹದ್ದು ಬಹಳ ಮುಖ್ಯವಾಗಿರತಕ್ಕಂತಹದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ವಾಸ್ತವವಾದಿ ನೆಲೆಯಲ್ಲಿ ದಲಿತರ ಬದುಕನ್ನ ವಿಶ್ಲೇಷಣೆ ಮಾಡತಕ್ಕಂಥ, ಸಂಘರ್ಷದ ವಿಧಾನಗಳನ್ನು ಕಂಡುಹಿಡಿಯತಕ್ಕಂಥ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನ ಹುಡುಕುವುದರ ಹುಡುಕಾಟದೊಳಗೆ ತೊಡಗಿಸಿಕೊಂಡಿರತಕ್ಕಂಥ ಕೋಲಾರ ಜಿಲ್ಲೆಯ ದಲಿತ ಚಳವಳಿ ನಮ್ಮೆಲ್ಲರನ್ನು ಕೂಡ ಬಹಳ ಪ್ರಭಾವಿಸಿರತಕ್ಕಂಥದ್ದು. ನಾವು ಏನಾಗಿದ್ದೇವೆ, ಯಾಕೆ ಊರು ಹೊರಗಿದ್ದೇವೆ, ನಮ್ಮ ಭಾಷೆ, ಉಡುಗೆ ತೊಡುಗೆ, ವೇಷಭೂಷಣ, ಕ್ರಿಯೆಗಳು, ಧಾರ್ಮಿಕ ಕ್ರಿಯೆಗಳು, ಸಾಮಾಜಿಕ ಅಂತಸ್ತು ಏಕೆ ಇತರ ಸಮಾಜದಿಂದ ಭಿನ್ನವಾಗಿದೆ ಅನ್ನತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡತಕ್ಕಂಥ, ಅದನ್ನ ಅರಿತುಕೊಳ್ಳತಕ್ಕಂಥ ಕೆಲಸಕ್ಕೆ ಅಡಿಪಾಯವನ್ನು ಹಾಕಿರ್ತಕ್ಕಂತಹದ್ದು ಕೋಲಾರ ಜಿಲ್ಲೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೋಲಾರ ಜಿಲ್ಲೆ ಸಾಂಸ್ಕೃತಿಕ ತಲ್ಲಣದ ಬೇರುಗಳ ಅನ್ವೇಷಣೆಯ ಬಹುಮುಖ್ಯ ಕೇಂದ್ರ. ಸಾಂಸ್ಕೃತಿಕ ತಲ್ಲಣಗಳನ್ನು ಪತ್ತೆ ಹಚ್ಚುವಲ್ಲಿ, ವಿಶ್ಲೇಷಿಸುವಲ್ಲಿ ಮತ್ತು ಅದಕ್ಕೆ ಒಂದು ಕಾರ್ಯವಿಧಾನವನ್ನು ಸೂಚಿಸುವಲ್ಲಿ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಕಾರ್ಯವಿಧಾನವನ್ನು ಸೂಚಿಸುವಲ್ಲಿ ಕೋಲಾರ ಜಿಲ್ಲೆ ನಿರ್ಣಾಯಕವಾಗಿರತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತು ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಎರಡನೆಯದಾಗಿ, ಜಾತಿ ಆಧಾರಿತ ದೌರ್ಜನ್ಯ ಎಲ್ಲೆಲ್ಲಿ ಹೆಚ್ಚು ಸಂಭವಿಸುತ್ತದೆಯೋ ಅಲ್ಲಿ ನಾವು ಪ್ರತಿಭಟನೆಯನ್ನ ಕಾಣತಕ್ಕಂಥದ್ದು, ಅಸರ್ಟಿವ್ನೆಸ್ ಕಾಣತಕ್ಕಂಥದ್ದು. ಇದು ಆರೋಗ್ಯಯುತ ಸಮಾಜದ ಬಹುಮುಖ್ಯವಾಗಿರತಕ್ಕಂಥ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲಿ ದಲಿತರಲ್ಲಿ ಅರಿವು, ಪ್ರಜ್ಞೆ, ಸಾಮಾಜಿಕ ತುಳಿತಕ್ಕೆ ಒಳಗಾಗಿರತಕ್ಕಂತಹ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ರೀತಿಯೊಳಗೆ ಎಲ್ಲಿ ಪ್ರಜ್ಞೆ ಮೂಡಿದೆಯೋ ಅಲ್ಲಿ ಸಂಘರ್ಷ ಇದೆ. ಆ ಸಂಘರ್ಷದ ಒಳಗಡೆನೆ ಬದಲಾವಣೆಯ ಬೀಜಗಳು ಹುದುಕಿಕೊಂಡಿವೆ ಅನ್ನತಕ್ಕಂಥದ್ದನ್ನು ಕೂಡ ನಾವು ಕಾಣಬೇಕಾಗಿರತಕ್ಕಂಥದ್ದು. ದಲಿತರಿಗೆ ಒಂದು ಸಾಂಸ್ಕೃತಿಕ ಅಸ್ಮಿತೆ ಇರಬೇಕು ಅನ್ನುವಂತಹದ್ದು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ದಲಿತರು ತಮ್ಮ ಬದುಕನ್ನ ಕಟ್ಟಿಕೊಳ್ಳುವ ನಿಟ್ಟಿನೊಳಗೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ ಹಿನ್ನೆಲೆಯಲ್ಲಿ ತಮ್ಮ ಸ್ಥಾನಮಾನವನ್ನ ಭಾರತೀಯ ಸಮಾಜದಲ್ಲಿ ವಿಶ್ಲೇಷಣೆ ಮಾಡುತ್ತಲೇ ಅದಕ್ಕೆ ಹೇಗೆ ಪ್ರತಿರೋಧವನ್ನು ಒಡ್ಡಬೇಕು, ಅದಕ್ಕೆ ಹೇಗೆ ರೆಸಿಸ್ಟೆನ್ಸ್ ಅನ್ನು ಒಡ್ಡಬೇಕು, ಪ್ರತಿಬಂಧವನ್ನು ಒಡ್ಡಬೇಕು ಅಂತಕ್ಕಂಥದ್ದನ್ನು ಕಾಣುವಂಥ ಬಹುಮುಖ್ಯವಾಗಿರತಕ್ಕಂಥ ವೇದಿಕೆ ಈ ಸಾಂಸ್ಕೃತಿಕ ಅಸ್ಮಿತೆಯ ಮೂಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಕಾಸ್ಟ್ ಅಟ್ರಾಸಿಟೀಸ್